ಹಾಯ್, ಹೌ ಆರ್ ಯು? ಹೆಂಗಿದ್ರಿ ಮಿಸ್ಟರ್ ಅಜಯ್? ಐ ಹೋಪ್ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ. ಸೊ ಮಗು, ನಿಮ್ಮ ಫ್ಯಾಮಿಲಿ, ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಸೊ ಆಲ್ ದ ವೆರಿ ಬೆಸ್ಟ್. ಯುದ್ಧ ಕಾಂಡ, ನನಗೆ ಆ ಟೈಟ್ಲು ಯುದ್ಧ ಕಾಂಡ ಅಂದ ತಕ್ಷಣ ನೆನಪು ಬರೋದೇ ರವಿ ಸರ್ ಈಸ್ ಲೆಜೆಂಡ್. ಅಂಡ್ ಆ ಟೈಟಲ್ ಇಟ್ಕೊಂಡು ನೀವು ಸಿನಿಮಾ ಮಾಡಿದಿರಿ, ನಿಜವಾಗ್ಲೂ ಸೂಪರ್ ಫ್ಯಾಂಟಾಸ್ಟಿಕ್. ಯಾಕಂದ್ರೆ ಒಂದು ಹಿಟ್ ಸಿನಿಮಾ ಟೈಟಲ್ ಇಟ್ಕೊಂಡು ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟಕರವಾದ ಕೆಲಸ. ಅದರಲ್ಲೂ ನಿಮ್ದೇ ಬ್ಯಾನರ್ ಅಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿದಿರಾ. ಐ ಹೋಪ್ ಬಿಗ್ಗೆಸ್ಟ್ ಹಿಟ್ ಆಗುತ್ತೆ ಈ ಸಿನಿಮಾ ನಿಮ್ಮ ಕೆರಿಯರ್ ಅಲ್ಲಿ. ಎಕ್ಸ್ಕ್ಯೂಸ್ ಮಿಗೆ, ನಾನು ಬಿಗ್ಗೆಸ್ಟ್ ಮಾಡ್ಕೊತೀನಿ. ನಿನ್ ಬಗ್ಗೆ ಬೇಸಿಕಲಿ ಏನ್ ಹೇಳಿದ್ರು ಕಮ್ಮಿನೇ. ಸೊ ತುಂಬಾ ಸ್ಟ್ರಗಲ್ ಮಾಡಿ, ತುಂಬಾ ಫೈಟ್ ಮಾಡಿ ಇಂಡಸ್ಟ್ರಿಯಲ್ಲಿ ಒಬ್ಬ ಹೀರೋ ಆಗಿ ನಿಂತಿದ್ದೀರಿ. ಒಳ್ಳೆ ಕಲಾವಿದ ಅಂಡ್ ಒಳ್ಳೆ ಡೌನ್ ಟು ಅರ್ತ್, ಒಳ್ಳೆ ಹ್ಯೂಮನ್ ಬೀಯಿಂಗ್. ಸೊ ನಾನು ಎಕ್ಸ್ಕ್ಯೂಸ್ ಮಿಲ್ ನಾನು ನಿಮ್ಮನ್ನ ಹೆಂಗ್ ನೋಡಿದ್ನೋ ಫಸ್ಟ್ ಟೈಮ್ ತ್ರಿಭುವನ್ ಥಿಯೇಟರ್ ಹಿಂದಗಡೆ ಮೀಟ್ ಮಾಡಿದ್ದು, ಐ ಥಿಂಕ್ ನಿಮ್ಗೆ ಜ್ಞಾಪಕ ಇರಬೇಕು. ಕಟ್ಟನ್ ಚಾಯ್, ಮಲಯಾಳಿ ಕಟ್ಟನ್ ಚಾಯ್ ಕುಡಿತಾ ನಿಮ್ಮನ್ನ ಮೀಟ್ ಮಾಡಿದೆ ಫಸ್ಟ್ ಟೈಮ್ ನೋಡಿದ ತಕ್ಷಣ ಯಾರಪ್ಪ ಇದು ಒಳ್ಳೆ ಫಿಗರ್, ಋತಿಕ್ ರೋಷನ್ ಇದ್ದಂಗಿದ್ದಾನೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿ ಅವಾಗ್ಲೇ ನನ್ನ ಮೈಂಡ್ ಬಂದಿದ್ದು. ಅವಾಗ ಒಬ್ಬ ಗಾಂಧಿನಗರದ ತ್ರಿಭುವನ್ ಥಿಯೇಟರ್ ಹಿಂಭಾಗ ಕಟ್ಟನ್ ಚಾಯ್ ಕುಡ್ಕೊಂಡು ಗಾಂಧಿನಗರದಲ್ಲಿ ಹುಟ್ಟಿದ ಒಬ್ಬ ಹೀರೋ, ಎಕ್ಸ್ಕ್ಯೂಸ್ ಮಿ ಹೀರೋ, ಇವತ್ತು ಯುದ್ಧ ಕಾಂಡದವರೆಗೂ ಬಂದಿದ್ದಾರೆ. ಸೊ ಯುದ್ಧ ಕಾಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಅಂಡ್ ಗಾಡ್ ಬ್ಲೆಸ್ ಯು. ದೇವ್ರು ಒಳ್ಳೇದ್ ಮಾಡ್ಲಿ ಅಂಡ್ ಯಾವಾಗ್ಲೂ ಸದಾ ನಿಮ್ ಒಟ್ಟಿಗಿರ್ತೀವಿ. ಥ್ಯಾಂಕ್ ಯು ಮಗನೆ, ಗಾಡ್ ಬ್ಲೆಸ್ ಯು ಕಂದ. ಥ್ಯಾಂಕ್ ಯು ಪ್ರೇಮ್ ಸರ್, ಥ್ಯಾಂಕ್ ಯು, ಸೋ ಸ್ವೀಟ್, ಥ್ಯಾಂಕ್ ಯು. ನಾನು ಇಂಡಸ್ಟ್ರಿಯಲ್ಲಿ ಯಾರಿಗಾದರೂ ಒಬ್ರಿಗೆ ಕಾಲಿಗೆ ಬೀಳ್ತೀನಿ ಅಂದರೆ ಅದು ಓನ್ಲಿ ಪ್ರೇಮ್ ಸರ್ ಮಾತ್ರ. ಬಿಕಾಸ್ ಅಂದರೆ ಬರ್ತ್ ಕೊಟ್ಟವ್ರು, ಜನ್ಮ ಕೊಟ್ಟವ್ರು ಅಲ್ವಾ. ಬಟ್ ಅಂದರೆ ತುಂಬ ಮುಜುಗರ ಆಯ್ತು ಅವ್ರು ನಿಮ್ಮನ್ನ ಅಂತ ಹೇಳ್ತಾರೆ. ನಾನು ಯಾವತ್ತೂ ಅದನ್ನ ಎಕ್ಸ್ಪೆಕ್ಟ್ ಮಾಡಲ್ಲ. ಅವ್ರು ಯಾವಾಗಲೂ ಮಗನೇ ಕಂದ ಅಂತಲೇ ಕರೆಯೋದು, ಲಾಸ್ಟಿಗೆ ಹೇಳಿರೋ ಥರನೇ. ಸೊ ಐ ಥಿಂಕ್ ಹಿ ವಾಸ್ ವೆರಿ ಫಾರ್ಮಲ್, ಬಟ್ ನಮ್ಮ ಸಂಬಂಧ ಬೇರೆ ಥರನೇ ಇದೆ. ತುಂಬ ಅಂದರೆ ತುಂಬ ಪ್ರೀತಿ. ಅವ್ರ ವಾಯ್ಸ್ ಮೆಸೇಜಸ್ಸು ಕಳಿಸ್ತಿರ್ತಾರೆ, ಯಾವಾಗಲೂ ವಿಶ್ ಮಾಡ್ತಿರ್ತಾರೆ. ಸೊ ಈಸ್ ಆಲ್ವೇಸ್ ದೇರ್. ಥ್ಯಾಂಕ್ ಯು ಪ್ರೇಮ್ ಸರ್. ಅವರಿಗೂ ಹೇಳ್ತಿರ್ತೀನಿ, ನಾನು ಕೊನೆ ಉಸಿರಿರೋವರೆಗೂ ಅವ್ರಿಗೆ ಋಣಿಯಾಗಿರ್ತೀನಿ. ಅವ್ರು ಆ್ಯಕ್ಚುಲಿ ನಾನು ಅವ್ರು ಹೇಳಿರ್ತೀನಿ, ಸುಮಾರು ಸಲ ಹೇಳ್ತೀನಿ. ಅವ್ರು ಬೈತಾರೆ, ಬಟ್ ಸ್ಟಿಲ್ ಪದೇ ಅದನ್ನೇ ಹೇಳ್ತಿರ್ತೀನಿ, ನೀವು ನನಗೆ ಕೊಟ್ಟಂಥ ಭಿಕ್ಷೆ ಈ ಜೀವನ ಅಷ್ಟೇ.